ಕವಿತೆ ಬರೆಯಬೇಕೆಂದು ಬರೆಯುವುದಲ್ಲ, ಅದು ಕವಿತೆ ಬರೆಯಿಸಿಕೊಳ್ಳುವ ಕವಿತೆ ಆಗುವುದು. ಅಂಥ ಕವಿತೆಗಳು ಸದಾಕಾಲ ಉಳಿಯುತ್ತವೆ. ವರ್ತಮಾನ ಭೂತಕಾಲದಲ್ಲಿಯೂ ಕೂಡ ಭವಿಷ್ಯತ್ ಕಾಲದಲ್ಲಿಯೂ ಕೂಡ ಅವು ಉಳಿಯುತ್ತವೆ. ಅಂಥ ಕವಿತೆಗಳು ಯಾವಾಗಲೂ ಸ್ಥಿರಸ್ಥಾಯಿ. ಈಗ ನಾನು ಮಕ್ರ ಮೇಘಾಡೆಯವರು ಬರೆದ ನಾಡ ಕಟ್ಟುವ ನಾಯಕ ಕುರಿತು ಕೆಲವು ಮಾತುಗಳನ್ನು ಆಡಲಿದ್ದೇನೆ. ಇದು ಮಹಾಲಿಂಗ ಮೇಘಾಡೆಯವರ ಪ್ರಥಮ ಕವನ ಸಂಕಲನ. ವಿದ್ಯಾರ್ಥಿ ದೆಸೆಯಿಂದಲೇ ಹಾಡಿನ ಗೀಳು ಹಚ್ಚಿಕೊಂಡವರು. ಕನ್ನಡ ಸಾಹಿತ್ಯ ಪರಿಷತ್ತಿನ ರಬಕವಿ ಬನಹಟ್ಟಿ ತಾಲೂಕಿನ ಅಧ್ಯಕ್ಷರಾಗಿ ನೂತನ ದಾಖಲೆಯನ್ನು ನಿರ್ಮಿಸಿದವರು. ಪ್ರತಿ ತಿಂಗಳು ಪುಸ್ತಕಾವಲೋಕನ ಕಾರ್ಯಕ್ರಮವನ್ನು ತಪ್ಪದೇ ನಡೆಸಿಕೊಂಡು ಬಂದಿದ್ದು ಇಲ್ಲಿವರೆಗೆ 38 ಕೃತಿಗಳನ್ನು ಪರಿಚಯಿಸಿದ್ದಾರೆ. ದಸರಾ ಕವಿಗೋಷ್ಠಿ, ಯುಗಾದಿ ಕವಿಗೋಷ್ಠಿ, ಸಾಹಿತ್ಯದ ನಡಿಗೆ, ಶಾಲೆ ಅಡಿಗೆ, ಸಂಗೀತ ಶಿಬಿರ ಮುಂತಾದ ಕಾರ್ಯಕ್ರಮಗಳಿಂದ ಗಮನ ಸೆಳೆದಿದ್ದಾರೆ. ಪತ್ರಕರ್ತರಾಗಿ, ಹಾಡುಗಾರರಾಗಿ, ಒಳ್ಳೆಯ ನಿರೂಪಕರಾಗಿ, ಪ್ರಾಥಮಿಕ ಶಾಲೆಯ ಮುಖ್ಯಾಧ್ಯಾಪಕರಾಗಿ, ಒಳ್ಳೆಯ ಸಂಘಟಕರಾಗಿ, ಲೇಖಕರಾಗಿ ಹೆಸರು ಮಾಡಿದ್ದಾರೆ. ನಾಡ ಕಟ್ಟುವ ನಾಯಕ ಕವನ ಸಂಕಲನದಲ್ಲಿ 13 ಕವಿತೆಗಳಿವೆ, 14 ಚುಟುಕುಗಳಿವೆ. ನವೋದಯ, ನವ್ಯ, ಬಂಡಾಯ ಮುಂತಾದ ಮಾರ್ಗಗಳ ಬಗ್ಗೆ ಅವರು ತಲೆ ಕೆಡಿಸಿಕೊಂಡಿಲ್ಲ. ತಮ್ಮನ್ನು ತಟ್ಟಿದ ಭಾವಗಳಿಗೆ ಅಕ್ಷರ ರೂಪ ಕೊಡುವ ಪ್ರಯತ್ನ ಮಾಡಿದ್ದಾರೆ. ಅವರಿಗೆ ಹಾಡುವ ಹವ್ಯಾಸವಿರುವುದರಿಂದ ಇಲ್ಲಿನ ಬಹುಪಾಲು ಕವಿತೆಗಳಿಗೆ ಗೇಯತೆ ಲಭ್ಯವಾಗಿದೆ. ಈ ಕಾರಣದಿಂದ ಇಲ್ಲಿಯ ಕವಿತೆಗಳು ನವೋದಯ ಮಾರ್ಗದಲ್ಲಿಯೇ ಹೆಚ್ಚು ಕವಿತೆಗಳಿವೆ. ಕನ್ನಡ ನಾಡು, ನುಡಿಯ ಬಗ್ಗೆ ಅಭಿಮಾನ ವ್ಯಕ್ತವಾಗಿರುವ ಅನೇಕ ಕವಿತೆಗಳಿವೆ. ಉದಾಹರಣೆಗೆ ಮುತ್ತು ಕನ್ನಡ ಕವಿತೆ ನೋಡಬಹುದು. ಮುತ್ತು ಕನ್ನಡ, ಮಾತೃಭಾಷೆ ಕನ್ನಡ, ತುತ್ತು ನೀಡಿ ಸಾಕುತಿಹ ಮಾತೆ ಕನ್ನಡ, ಕನ್ನಡಕ್ಕಾಗಿ ಎದ್ದೇಳಿರಿ, ಸಾಧನಕೇರಿಗೆ ಬಾ, ಬೇಂದ್ರೆ, ಕವನದಿ ನಮನ ಮುಂತಾದ ಕವಿತೆಗಳಲ್ಲಿ ಕನ್ನಡ ಪ್ರೇಮ ವ್ಯಕ್ತವಾಗಿದೆ. ಸದಭಿರುಚಿ, ಸಚ್ಚಾರಿತ್ರಕ್ಕೆ, ಉತ್ತಮ ಬದುಕಿಗೆ ಮಾರ್ಗದರ್ಶಿಯಾಗಬಲ್ಲ ವಿಚಾರಗಳಿವೆ. ಕೆಲ ಕವಿತೆಗಳು ಈ ಸಂಕಲನದಲ್ಲಿವೆ. ಧೂಮ್ರಪಾನ, ಸಾಲಿಕಲಿ, ಭಾರತಾಂಬೆ, ಭಾರತಾಂಬೆಗೆ ನಮನ ಈ ಕವಿತೆಗಳನ್ನು ನೋಡಬಹುದು. ಸ್ವತಃ ಶಿಕ್ಷಕರಾಗಿರುವ ಅವರಿಗೆ ಶಿಕ್ಷಕ ವೃತ್ತಿಯ ಬಗ್ಗೆ ಅಪಾರ ಗೌರವವಿದೆ, ಅಭಿಮಾನವಿದೆ. ಶಿಕ್ಷಕರನ್ನು ನಾಡ ಕಟ್ಟುವ ನಾಯಕ ಎಂದು ಹೇಳಿದ್ದಾರಷ್ಟೇ ಅಲ್ಲ, ಕವನದ ಶೀರ್ಷಿಕೆಯೂ ಕೂಡ ಅದೇ ಆಗಿದೆ. ಯೋಧರಿಗೆ ನಮನ ಕವಿತೆಯಲ್ಲಿ ಸೈನಿಕರಿಗೆ ಸಲಾಂ ಸಲ್ಲಿಸಲಾಗಿದೆ. ಕಾರ್ಗಿಲ್ ಯುದ್ಧ ಸಂದರ್ಭದಲ್ಲಿ ರಚಿತವಾದ ಕವಿತೆ ಇದು. ಕಾರ್ಗಿಲ್ ಹೆಸರಿನ ಚುಟುಕೊಂದು ಗಮನ ಸೆಳೆಯುತ್ತದೆ. ಅದು ಹೀಗಿದೆ: ಅಂದು ಮಂಜುಗಡ್ಡೆ, ಇಂದು ರಕ್ತದುಂಡೆ. 100 ನೋವು ಮೀಟಿದಾಗ ಕವಿತೆಯಲ್ಲಿ ವಿರಹ ದುರಿಯ ಝಳ ಓದುಗನ ಅನುಭವಕ್ಕೆ ಬರುತ್ತದೆ. ಎದೆಯ ವೀಣೆ ಮೀಟಿದಾಗ ನೊಂದು ಬಾಡಿ ಬಳಲಿದೆ, 100 ನೋವ ಮೀಟಿ ಏಕೋ ಮೌನವಾಗಿದೆ. ಹೆಣ್ಣಿನ ದಹನ ಕವಿತೆ ವರದಕ್ಷಿಣೆ ಪಿಡುಗಿನ ಮೇಲಿದ್ದು ಸ್ತ್ರೀವಾದಿ ಸಂವೇದನೆಗಳಿವೆ. ನನ್ನಮ್ಮ ಕವಿತೆ ತಾಯಿಗೆ ನಮನ ಸಲ್ಲಿಸುತ್ತದೆ. ಏರಿತು ಗಗನಕ್ಕೆ ಕವನದಲ್ಲಿ ರಾಷ್ಟ್ರಧ್ವಜದ ಜೊತೆಗೆ ಬೆಲೆ ಏರಿಕೆಯನ್ನು ವಿಡಂಬಿಸಲಾಗಿದೆ. ಕಂಬಣಿಯಲ್ಲಿ ಕಾರ್ಮಿಕದಲ್ಲಿ ಬಂಡಾಯದ ದನಿ ಇದೆ. ಮಕ್ರ ಮೇಘಾಡೆಯವರ ಈ ಮೊದಲ ಕವನ ಸಂಕಲನ ಭರವಸೆಯನ್ನು ಮೂಡಿಸಿದೆ. ಸತತ ಅಧ್ಯಯನ, ಮನನ, ಧ್ಯಾನದಿಂದ ಅವರು ಇನ್ನೂ ಮಹತ್ವದ ಕವಿತೆಗಳನ್ನು ಬರೆಯಬಲ್ಲರು. ಹಾಗಾಗಲಿ ಎಂದು ಹಾರೈಸುತ್ತೇನೆ.